ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಸಮೀಕ್ಷೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗಾಗಲೇ ಓವರ್ ಆಲ್ ಮಾತಾಡಿದ್ವಿ, ದೊಡ್ಡ ದೊಡ್ಡ ರಾಜ್ಯಗಳು ಯಾವ ರೀತಿ ಸಮೀಕ್ಷೆಯಲ್ಲಿ ಜನ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಮಾತಾಡಿದ್ವಿ. ಕರ್ನಾಟಕದ ವಿಷಯಕ್ಕೆ ಬರೋಣ. ಕರ್ನಾಟಕದಲ್ಲಿ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಮೊದಲಿಗೆ ಟೈಮ್ಸ್ ನೌನ ಸಮೀಕ್ಷೆ ನೋಡೋಣ. ಟೈಮ್ಸ್ ನೌ ಕರ್ನಾಟಕದಲ್ಲಿ ಮಾಡಿರುವ ಸರ್ವೆಯ ಪ್ರಕಾರ 28 ಕ್ಷೇತ್ರಗಳಲ್ಲಿ ಬಿಜೆಪಿ 21 ಸ್ಥಾನ ಪಡೆದುಕೊಳ್ಳುತ್ತೆ. ಅಂದ್ರೆ 4+1 ಸ್ಥಾನವನ್ನ ಕಳೆದುಕೊಳ್ಳುತ್ತೆ. ಕಾಂಗ್ರೆಸ್ 5 ಸ್ಥಾನಗಳನ್ನ ಪಡೆಯುತ್ತೆ, ಜೆಡಿಎಸ್ 2 ಸ್ಥಾನ ಪಡೆಯುತ್ತೆ ಅಂತ ಟೈಮ್ಸ್ ನೌನ ಮಹಾ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ವೋಟ್ ಶೇರ್ ಏನಾಗಿರುತ್ತೆ, ವೋಟ್ ಶೇರ್ ಈ ಬಾರಿಯ ಸಮೀಕ್ಷೆಯಲ್ಲಿ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಬಿಜೆಪಿ 46.2% ವೋಟ್ಗಳನ್ನ ಪಡೆದುಕೊಳ್ಳುತ್ತೆ, 21 ಸ್ಥಾನ ಪಡೆಯುತ್ತೆ. ಕಾಂಗ್ರೆಸ್ 42.3% ಮತಗಳನ್ನ ಪಡ್ಕೊಳ್ಳುತ್ತೆ, 5 ಸ್ಥಾನ. ಜೆಡಿಎಸ್ 8.4 ವೋಟ್ ಶೇರ್ ಪಡ್ಕೊಳ್ಳುತ್ತೆ, 2 ಸ್ಥಾನ. ಇತರರು ಯಾವುದೇ ಸ್ಥಾನ ಪಡೆದೇ ಇದ್ರು 3.1% ಮತ ಪಡೆದುಕೊಳ್ತಾರೆ. ಇನ್ನು ಇಂಡಿಯಾ ಟುಡೇ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಟೈಮ್ಸ್ ನೌನ ಸಮೀಕ್ಷೆ ನೀವೀಗ ನೋಡ್ತಾ ಇದ್ದೀರಾ. ಈಗ ನೋಡ್ತಾ ಇರೋದು ಇಂಡಿಯಾ ಟುಡೇ ಸಮೀಕ್ಷೆ. ಬಿಜೆಪಿ ಪ್ಲಸ್ 24 ಸ್ಥಾನ ಪಡೆಯುತ್ತೆ, ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್. ಕಾಂಗ್ರೆಸ್ 4 ಸ್ಥಾನಗಳನ್ನ ಪಡೆಯುತ್ತೆ, ಬಿಜೆಪಿ ಪ್ಲಸ್ 24 ಸ್ಥಾನ. ವೋಟ್ ಶೇರ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಇಂಡಿಯಾ ಟುಡೇ ಸಮೀಕ್ಷೆನ ನೀವು ನೋಡ್ತಾ ಇದ್ದೀರಾ. ಎರಡೂ ಸಮೀಕ್ಷೆಗಳು ಕರ್ನಾಟಕದಲ್ಲಿ ಜನಸಾಮಾನ್ಯ ಏನ್ ಹೇಳ್ತಿದ್ದಾನೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಂಡಿಯಾ ಟುಡೆಯ ವೋಟ್ ಶೇರ್ ಸಮೀಕ್ಷೆ ಬಿಜೆಪಿ ಪ್ಲಸ್ 53% ವೋಟ್ ಶೇರ್ ಅನ್ನ ಪಡೆದುಕೊಳ್ಳುತ್ತೆ, 24 ಸ್ಥಾನ. ಕಾಂಗ್ರೆಸ್ 42% ವೋಟ್ ಶೇರ್ ಅನ್ನ ಪಡೆಯುತ್ತೆ, 4 ಸ್ಥಾನಗಳನ್ನ ಪಡೆಯುತ್ತೆ. ಇತರರು 5% ವೋಟ್ ಶೇರ್ ಅನ್ನ ಪಡಿಬಹುದಾಗಿದೆ. ಈಗ ಅಕ್ಕಪಕ್ಕ ಇಟ್ಟು ನೋಡೋಣ ಎರಡೂ ಸಮೀಕ್ಷೆಗಳು ಹೇಳ್ತಾ ಇರೋದು ಏನು ಅಂತ. ಒಂದು ಕಡೆ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಸಮೀಕ್ಷೆಯನ್ನ ನೀವು ನೋಡ್ತಾ ಇದ್ದೀರಾ. ಟೈಮ್ಸ್ ನೌನ ಸಮೀಕ್ಷೆ 23 ಸ್ಥಾನಗಳನ್ನ ಬಿಜೆಪಿ ಪಡೆಯುತ್ತೆ, 54.6% ಮತದ ಶೇರ್ ಅನ್ನ ಪಡ್ಕೊಳ್ಳೋದಕ್ಕೆ. ಕಾಂಗ್ರೆಸ್ 5 ಸ್ಥಾನಗಳನ್ನ ಪಡೆಯುತ್ತೆ, 42.3% ವೋಟ್ಗಳನ್ನ ಪಡೆದುಕೊಳ್ಳುತ್ತೆ. ಇತರರು 3.1% ವೋಟ್ಗಳನ್ನ ಪಡೆದುಕೊಳ್ತಾರೆ. ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ 24 ಸ್ಥಾನವನ್ನ ಬಿಜೆಪಿ ಪ್ಲಸ್ ಪಡೆದುಕೊಳ್ಳುತ್ತೆ, 53% ವೋಟ್ ಶೇರ್ ಅನ್ನ ಪಡ್ಕೊಳ್ಳುತ್ತೆ. ಕಾಂಗ್ರೆಸ್ 4 ಸ್ಥಾನಗಳನ್ನ ಪಡೆದು 42% ವೋಟ್ ಶೇರ್, ಇತರರು 5% ಮತವನ್ನ ಪಡೆದುಕೊಳ್ತಾರೆ. ಹಾಗೆ ಜನರಿಗೆ ಪ್ರಶ್ನೆ ಕೇಳಲಾಯಿತು, ಏನಂತ? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕಾರ್ಯನಿರ್ವಹಣೆ ಹೇಗಿದೆ ಅಂತ ಕೇಳಿದ ಪ್ರಶ್ನೆಗೆ ಅತ್ಯುತ್ತಮ ಆಡಳಿತ ಅಂತ 18% ಜನ ಹೇಳಿದ್ದಾರೆ, ಕೆಟ್ಟ ಆಡಳಿತ ಅಂತ 34% ಜನ ಹೇಳಿದ್ದಾರೆ, ಏನೂ ಹೇಳೋದಕ್ಕಾಗ್ತಾ ಇಲ್ಲ ಅಂತ 21% ಜನ ಹೇಳಿದ್ದಾರೆ, ಸಮಾಧಾನ ತಂದಿದೆ ಅಂತ 27% ಜನ ಹೇಳಿದ್ದಾರೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕಾರ್ಯನಿರ್ವಹಣೆ ಹೇಗಿದೆ ಅಂತ ರಾಜ್ಯದ ಜನರನ್ನ ಪ್ರಶ್ನೆ ಮಾಡಲಾಯಿತು. ಆ ಪ್ರಶ್ನೆಗೆ ಉತ್ತರ ನೋಡ್ತಾ ಇದ್ದೀರಾ. ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಬಂದಿದಾರಲ್ಲ, ಇದರ ಇಫೆಕ್ಟ್ ಹೇಗಿರುತ್ತೆ ಅಂತ ಜನರನ್ನ ಕೇಳಲಾಯಿತು. ಇದರ ಸಮೀಕ್ಷೆ ನೀವು ನೋಡ್ತಾ ಇದ್ದೀರಾ. ಹೆಚ್ಚು ಪರಿಣಾಮ ಬೀರುತ್ತೆ ಅಂತ 41% ಜನ ಹೇಳಿದ್ದಾರೆ, ಅದೇನೂ ಹೇಳೋದಕ್ಕಾಗೋದಿಲ್ಲ ಅಂತ 11% ಜನ ಹೇಳಿದ್ದಾರೆ, ಪರಿಣಾಮ ಬೀರೋದಿಲ್ಲ ಅಂತ 12% ಜನ ಹೇಳಿದ್ದಾರೆ, ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ 36% ಜನ ಹೇಳಿದ್ದಾರೆ. ಸೊ ಕರ್ನಾಟಕದ ಜನ ಸರ್ವೆಯಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವು ನೋಡಿದ್ರಿ. ಪ್ರಶಾಂತ್, ಕರ್ನಾಟಕದ ಸರ್ವೆಯನ್ನು ನೀವು ನೋಡ್ತಾ ಇದ್ದೀರಾ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ. ನೋಡಿ, ಕರ್ನಾಟಕದಲ್ಲಿ ನೀವು ವೋಟ್ ಶೇರ್ಗಳು ಅಂದರೆ ಸ್ವಲ್ಪ ವೋಟ್ ಶೇರ್ನಲ್ಲಿ ಕನ್ಫ್ಯೂಸಿಂಗ್. ಈಗ 53% ವೋಟನ್ನು ಬಿ ಜೆ ಪಿ ಪ್ಲಸ್ ಎಲ್ಲ ಕ್ಷೇತ್ರಗಳಲ್ಲಿ ತೆಗೆದುಕೊಂಡ್ರೆ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು. ಓಕೆ, ಅಂದರೆ ನಿಮಗೆ ಪ್ರಶ್ನೆ ಇರ್ತಕ್ಕಂಥದ್ದೇನು, ಹಳೆ ಮೈಸೂರಿನ 8 ಕ್ಷೇತ್ರಗಳೇನಿವೆ, ಬೆಂಗಳೂರು ಬಿಟ್ಟು 8 ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಡುವೆ ವೋಟ್ ಟ್ರಾನ್ಸ್ಫರ್ ಅಂದುಕೊಂಡಂತೆ ಆಗತ್ತಾ, ಅಥವಾ ಅದರಲ್ಲೂ ಕೂಡ ಸ್ವಲ್ಪ ಶೇರನ್ನು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಳಿ ತೆಗೆದುಕೊಂಡು ಹೋದರೆ ಫಲಿತಾಂಶಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಏರುಪೇರು ಆಗಬಹುದು. ಯಾಕಂದರೆ ಜೆ ಡಿ ಎಸ್ ನಾವೀಗ ಮಂಡ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಆದರೂ ಕೂಡ ಸೀಟ್ ಗೆಲ್ಲುತ್ತಾ. ಹಾಸನದಲ್ಲಿ ಈ ಬಾರಿ ಸ್ವಲ್ಪ ಪ್ರಜ್ವಲ್ ರೇವಣ್ಣ ಆ್ಯಂಟಿ ಇನ್ಕಂಬನ್ಸಿಯನ್ನು ಎದುರಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ನಿಂತರೆ ಬಿ ಜೆ ಪಿಯ ಕ್ಯಾಂಡಿಡೇಟ್ ಯಾರು? ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಎಸ್ ಆರ್ ವಿಶ್ವನಾಥ್ ಮತ್ತು ಸುಧಾಕರ್ಗೆ ತೂತು ಮೇಮೆ ನಡೀತಾ ಇದೆ. ಕೋಲಾರ ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್ ಅಲ್ಲ, ಕೋಲಾರ ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡ್. ಕಾಂಗ್ರೆಸ್ನ ಒಳಜಗಳದಿಂದ ಕಳೆದ ಬಾರಿ ಬಿ ಜೆ ಪಿ ಗೆದ್ದಿತ್ತು. ಹೀಗಾಗಿ ಈ ಸೀಟ್ಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಟ್ರಾನ್ಸ್ಫರ್ ಆಫ್ ವೋಟ್ಸ್ ಆಗುತ್ತಾ, ಅದು ಪ್ರಾಯಶಃ ಫಲಿತಾಂಶದ ಸೀಟನ್ನು ನಿರ್ಧರಿಸುತ್ತೆ ಅಂತ ನನಗನ್ಸುತ್ತೆ. ಬಟ್ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ,
2023 ವಿಧಾನಸಭಾ ಚುನಾವಣೆಯಲ್ಲಿ ಏನು ಬಿ ಜೆ ಪಿ ನಷ್ಟವನ್ನು ಅನುಭವಿಸಿತ್ತು, ಲೋಕಸಭೆಗೆ ಬಂದಾಗ ಮೋದಿ ಹೆಸರಿನಲ್ಲಿ 7-8% ವೋಟನ್ನು ಜಾಸ್ತಿ ಮಾಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಎರಡೂ ಸರ್ವೆ ಹೇಳ್ತಾ ಇವೆ. ಕರಾವಳಿ, ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಹೈದರಾಬಾದ್ ಕರ್ನಾಟಕ ಮತ್ತು ಬೆಂಗಳೂರು ಹೊರತುಪಡಿಸಿದ ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ ಎಷ್ಟು ಟಕ್ಕರ್ ಕೊಡುತ್ತೆ. ಯಾಕಂದರೆ ಕಲಬುರಗಿ ಕಾಂಗ್ರೆಸ್ನ ಒಂದು ಕಾಲದ ಸ್ಟ್ರಾಂಗ್ ಹೋಲ್ಡ್. ಬೀದರ್ ಧರ್ಮಸಿಂಗ್ ಅವರು ಹೋದ ನಂತರ ಕಾಂಗ್ರೆಸ್ ಗೆದ್ದಿಲ್ಲ, 2 ಬಾರಿ ಬಿ ಜೆ ಪಿ ಗೆದ್ದಿದೆ. ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಾಧನೆ ಚೆನ್ನಾಗಿದೆ. ಅದು ಲೋಕಸಭೆಯಲ್ಲಿ ರಿಪೀಟ್ ಆಗತ್ತಾ? ಆ 5 ಸೀಟ್ಗಳು ಮತ್ತು ಈ 13 ಸೀಟ್ಗಳಲ್ಲಿ ನನಗನ್ಸುತ್ತೆ ಕಾಂಗ್ರೆಸ್ ಕ್ಯಾನ್ ಗಿವ್ ಟಕ್ಕರ್ ಟು ಬಿ ಜೆ ಪಿ ಪ್ಲಸ್ JDS ಸೇರಿದಂತೆ. ಅದು ಸಾಧ್ಯ ಆಗತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಒಂದು ಟ್ರೆಂಡನ್ನು ನಾವು ನೋಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ವೋಟರ್ ಹೇಗೆ ಇದ್ದರೂ ಲೋಕಸಭೆಗೆ ಬಿ ಜೆ ಪಿಯ ವೋಟರ್ ಜೊತೆಗೆ ಬೇರೆ ವೋಟರ್ ಕೂಡ ಬಿ ಜೆ ಪಿಯತ್ತ ಕರ್ನಾಟಕದಲ್ಲಿ ಹೆಚ್ಚು ವಾಲ್ತಾನೆ ಅಂತಕ್ಕಂಥದ್ದು ನಾವು ಇಷ್ಟು ದಿನಗಳವರೆಗೆ ನೋಡಿದ್ವಿ. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದು 14ರಲ್ಲೇ ನೋಡಿದ್ವಿ ಅದನ್ನು. 18ರಲ್ಲಿ ಫಲಿತಾಂಶ ಮತ್ತು 19ರ ಫಲಿತಾಂಶವನ್ನು ಕೂಡ ನೋಡಿದ್ವಿ. ಈ ಬಾರಿ 23ರ ಫಲಿತಾಂಶದ ಸ್ವಲ್ಪ ಟೇಕ್ ಅವೇಯನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ನನಗೆ ಕಳೆದ 6 ತಿಂಗಳ ಹಿಂದೆ ಅನ್ನಿಸ್ತಾ ಇತ್ತು ಬಿ ಜೆ ಪಿ ವಿಲ್ ಮ್ಯಾನೇಜ್ ಟು ಗೆಟ್ ಅರೌಂಡ್ 14 to 15, ಹೆಚ್ಚು ಕಡಿಮೆ ಅಷ್ಟೇ ನಂಬರ್ ಆಫ್ ಸೀಟ್ಸು ಕಾಂಗ್ರೆಸ್ದು ಕೂಡ ಬರಬಹುದು ಅಂತಕ್ಕಂಥದ್ದು. ಆದರೆ ವಿಜೇಂದ್ರ ಅಧ್ಯಕ್ಷ ಆದ ನಂತರ ಮತ್ತು ಈ ಗ್ಯಾರಂಟಿ ಯೋಜನೆ, ಈಗ ಅದು ಗ್ಯಾರಂಟಿಗಳು ಹೇಗಿವೆ ಭಾವನಾ ನೋಡಿ, ನೀವು ಒಂದು ಚುನಾವಣೆಯಲ್ಲಿ ಘೋಷಣೆ ಮಾಡಿದಾಗ ಮತದಾರ ಅದರ ಓಟ್ ಕೊಡ್ತಾನೆ. ಆ ಗ್ಯಾರಂಟಿಗಳ ಕಾರಣದಿಂದ 2ನೇ ಟರ್ಮ್ ಓಟ್ ಕೊಡ್ತಾನ ಅನ್ನೋದ್ರ ಬಗ್ಗೆ ನಿಮ್ಗೆ ಗ್ಯಾರಂಟಿ ಇಲ್ಲ. ಅದು ದಿಸ್ ಇಲೆಕ್ಷನ್ ಇಸ್ ಅ ಲಿಟ್ಮಸ್ ಟೆಸ್ಟ್ ಫಾರ್ ದ್ಯಾಟ್. ಕಾಂಗ್ರೆಸ್ ಅಂದ್ಕೊಳ್ತಾ ಇದೆ ಗ್ಯಾರಂಟಿಗಳಿಂದಲೇ ನಾವು ಒಂದು 15 ಸೀಟ್ ಗೆದ್ದು ಬಿಡ್ತೀವಿ ಅಂತಕ್ಕಂಥ. ಮೋದಿ ಫ್ಯಾಕ್ಟರ್ ಕರ್ನಾಟಕದಲ್ಲಿ ಓವರ್ ರೀಡಿಂಗ್ ಒಂದು ರೀತಿ ಎಲ್ಲ ಫ್ಯಾಕ್ಟರ್ಗಳನ್ನು ಬದಿಗೆ ಸರಿಸುವ ಶಕ್ತಿ ಅದಕ್ಕಿದೆ. ವಿಧಾನಸಭೆಯಲ್ಲಿ ಅದಿರಲಿಲ್ಲ, ಲೋಕಸಭೆಯಲ್ಲಿ ಅದಿರುತ್ತೆ. ಆ ಸಂದರ್ಭದಲ್ಲಿ ಸೀಟಿನ ಪ್ರೊಜೆಕ್ಷನ್ಸ್ ಹೇಗೆ ಬದಲಾಗತ್ತೆ ಅಂತಕ್ಕಂಥದ್ದು. ಆದರೆ ಕಾಂಗ್ರೆಸ್ ನನಗನ್ಸುತ್ತೆ ಹೈದರಾಬಾದ್ ಕರ್ನಾಟಕದ 5 ಸೀಟ್ಗಳು ಮತ್ತು ಹಳೆ ಮೈಸೂರಿನ 8 ಸೀಟ್ಗಳು, ಟೋಟಲ್ 13 ಸೀಟ್ಗಳಲ್ಲಿ ಕಾಂಗ್ರೆಸ್ ಎಷ್ಟು ದೊಡ್ಡ ಟಕ್ಕರ್ ಕೊಡುತ್ತೆ. ಬೆಂಗಳೂರು ಐ ಡೋಂಟ್ ಥಿಂಕ್, ಬೆಂಗಳೂರಿನ ಅಂದರೆ ಬೆಂಗಳೂರು ಸೌತ್ ಬಿ ಜೆ ಪಿಯ ಭದ್ರಕೋಟೆ, ಬೆಂಗಳೂರು ಸೆಂಟ್ರಲಲ್ಲಿ ಸ್ವಲ್ಪ ಅವಕಾಶ ಇದೆ. ಬೆಂಗಳೂರು ನಾರ್ತ್ ಅಗೇನ್ ಕಳೆದ 3 ಸಲದಿಂದ ಬಿ ಜೆ ಪಿ ಸುಲಭವಾಗಿ ಗೆಲ್ತಾ ಇದೆ. ಮುಂಬೈ ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತೆ ಮೋದಿ ಜೊತೆಗೆ ಒಟ್ಟಿಗೆ ಬರುವ ಲಕ್ಷಣಗಳು ಕಾಣ್ತಾ ಇವೆ. ಕರಾವಳಿಯಲ್ಲಂತೂ ನಾವು ನೋಡ್ತಾನೇ ಇದ್ದೀವಿ, ಕಾರವಾರ, ಉಡುಪಿ ಮತ್ತು ಮಂಗಳೂರು ಅದೊಂದು ರೀತಿ ಬಿ ಜೆ ಪಿಯ ಭದ್ರಕೋಟೆಗಳಾಗಿ ಪರಿಣಮಿತವಾಗ್ತವೆ, ವಿಧಾನಸಭೆಯಲ್ಲೇ ಕಂಡಿತ್ತು. ಹೀಗಾಗಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಡೆಂಟ್ ಮಾಡಬಹುದು ಅನ್ನೋದು ಹೈದರಾಬಾದ್ ಕರ್ನಾಟಕ ಮತ್ತು ಹಳೆ ಮೈಸೂರಿನಲ್ಲಿ ಸ್ಪಷ್ಟವಾಗಿ ಕಾಣಬೇಕು. ಒಕ್ಕಲಿಗ ನೋಡಿ, ಕಳೆದ ಬಾರಿ ಒಕ್ಕಲಿಗರು, ಲಿಂಗಾಯತರು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಜೊತೆಗೆ ಬಂದಿದ್ದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅನ್ನುವ ಕಾರಣಕ್ಕೋಸ್ಕರ ಹಿಂದುಳಿದ ವರ್ಗಗಳು, ಬಿ ಜೆ ಪಿ ಬರಬಾರ್ದು ಅನ್ನುವ ಕಾರಣಕ್ಕೆ ಮುಸ್ಲಿಮರು, ದಲಿತ್ ರೈಟ್ ಖರ್ಗೆ ಮತ್ತು ಪರಮೇಶ್ವರ್ ಕಾರಣದಿಂದ ಕಾಂಗ್ರೆಸ್ನ ಒಟ್ಟಿಗೆ ಬಂದಿದ್ದರು. ಅವರು ಎಷ್ಟು ಒಟ್ಟಿಗೆ ಉಳಿತಾರೆ? ಸರ್ವೆ ಏನು ಹೇಳ್ತಾ ಇದೆ, ಕಾಂಗ್ರೆಸ್ ವಿಲ್ ರಿಟೈನ್ ಇಟ್ಸ್ ವೋಟ್ ಶೇರ್. ದಟ್ ಈಸ್ ನಾಟ್ ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ಇರೋದು ಕಾಂಗ್ರೆಸ್ ಹ್ಯಾಸ್ ಟು ರೀಚ್ 50 ಟು ವಿನ್ ಎ ಸೀಟ್. ಅಂದರೆ ಒಂದೊಂದು ಸೀಟ್ನಲ್ಲಿ ನಿಮಗೆ 8-9% ವೋಟ್ಗಳನ್ನು ಜಾಸ್ತಿ ಪಡಿಬೇಕು. ಅದು ಹೆಂಗೆ ಸಾಧ್ಯ ಆಗುತ್ತೆ? ಅದು ಸಾಧ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇವೆಲ್ಲದರ ಬಗ್ಗೆ ಡೀಟೇಲ್ ಆದ ಚರ್ಚೆನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡಬಹುದು. ಲೋಕಸಭೆ ಎಲೆಕ್ಷನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಎಲೆಕ್ಷನ್ನ ಹೆಡ್ ಕ್ವಾರ್ಟರ್ಸ್ ಆಗಿರೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರತಿ ದಿನವೂ ಕೂಡ ನೀವು ನೋಡಬಹುದು. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.